ಅಹಿಂಸಾ ಚೇತನ್, ಏನ ನಿಂದು ಅಹಿಂಸೆ? ನೀನು ಕೊಡ್ತಾ ಇರೋದೆಲ್ಲ ಬರೀ ಹಿಂಸೆನೇ ಕಣ. ನೋಡ, ಇದೇ ಅಲ್ವೇನಾ ರಾಜ್ಕುಮಾರ್ ಸ್ಮಾರಕ? ನೋಡ, ಇದೇ ಕಂಠೀರವ ಸ್ಟುಡಿಯೋ. ನೀನೇನು 2.5 ಎಕರೆ ಬಗ್ಗೆ ಮಾತಾಡ್ತಾ ಇದೀಯಾ? ನೋಡ, ಇಲ್ಲಿ ಸರ್ವಿಸ್ ರೋಡ್ ಐತೆ ಕಣ. ಈ ಸರ್ವಿಸ್ ರೋಡಲ್ಲಿ ತುಂಬ ಜನ ಬದುಕು ಕಟ್ಕೊಂತಾರೆ. ಪ್ರತಿದಿನ ಅವ್ರ ಹೊಟ್ಟೆಪಾಡಿಗೆ ಬದುಕು ಕಟ್ಕೊಂಡು ಜೀವನ ಮಾಡ್ತವ್ರೆ. ಮತ್ತೆ ಇಲ್ಲೇನು ಎದುರುಗಡೆ ರೋಡ್ ನೋಡ್ತೀಯಲ್ಲ, ನೋಡ, ಇಲ್ಲಿ ಯಾರೋ ಬಂದು ಎದುರುಗಡೆ ಕೈ ಮುಗಿತವ್ರು. ನೋಡ, ಅಲ್ಲಿ ನೋಡ್ಕೊಂಡೇನೋ, ಅಲ್ಲಿ ಬಂದು ಕೈ ಮುಗಿತವ್ರೆ. ಇದು ಎದುರುಗಡೆ ಏನು ರೋಡ್ ಐತಲ್ಲ, ಇದನ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತಾರೆ. ಇಲ್ಲಿಂದ ಹಿಡಿದು ಉತ್ರಳ್ಳಿ ಅಂದ್ರೆ ಜೇಡಿ ಮರ ಸಿಗ್ನಲ್ ಅಲ್ಲಿವರೆಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಕರೀತಾರೆ. ಗೊತ್ತಾಯ್ತೇನಾ? ಈ ಒಂದು ಸ್ಮಾರಕ ಇರೋ ಜಾಗ ಮತ್ತೆ ಈ ರಸ್ತೆ ಪ್ಯಾರ್ಲರ್, ನೋಡ, ಇದೆಲ್ಲ ಬಂದು ಅಪ್ಪ ಮಗ ಗಳಿಸಿರೋ ಅಂತ ಆಸ್ತಿ ಕಣ. ನೀನೇನೋ ಹೇಳ್ತಿದ್ದಲ್ಲ, ನಾನೇನೋ ಪೋಸ್ಟ್ ಬರೆದು ಬಿಟ್ಟಿದ್ದೆ, ರಾಜ್ಕುಮಾರ್ ಅವರ ಸಮಾಧಿಗೆ 2.5 ಎಕರೆ ಕೊಟ್ಟಿರೋದು ಸರಿ ಬರಲ್ಲ ಸರ್ಕಾರ ಅಂತ. ಯಾವುದೋ ಸರ್ಕಾರ? ಪ್ರಜಾಪ್ರಭುತ್ವ ಅಂದ್ರೆ ಏನು ಗೊತ್ತೇನೋ? ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಇರೋದು. ಜನ ಒಪ್ಪದ ಮೇಲೆ ಸರ್ಕಾರ ಅಲ್ಲ, ದೇವ್ರೇನೆ ಒಪ್ಕೊಳ್ಬೇಕು. ಇದೊಂದು ಸತ್ಯ ತಿಳ್ಕೊಳ್ಳೋ ಅಹಿಂಸಾ ಚೇತನ. ಹಿಂಸೆ ಆಗಿ ಬದುಕ್ಬೇಡ. ನಿನ್ನ ಜೀವನದಲ್ಲಿ ತುಂಬ ಹಿಂಸೆ ತಗೊಂಡ್ಬಿಟ್ಟಿದ್ಯಾ ಅನ್ಸುತ್ತೆ. ಹೆಣ್ಣು ಹೊನ್ನು ಮಣ್ಣು, ಹೆಣ್ಣು ಹೊನ್ನು ಮಣ್ಣು, ಇದನ್ನ ಬದುಕಿದ್ದಾಗ ಅನುಭವಿಸೋದಲ್ಲ, ಸತ್ ಮೇಲೂ ಕೂಡ ಅನುಭವಿಸೋದಿರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟು. ನೋಡ, ಆ ಸಾಲಲ್ಲಿ ಅವ್ರು ನಿಂತಿರೋದು. ರಾಜ್ಕುಮಾರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು, ಅಂಬರೀಷ್ ಅಣ್ಣವ್ರಾಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸತ್ ಮೇಲೂ ಕೂಡ ಆ ಮಣ್ಣನ್ನು ಅನುಭವಿಸುವಂಥ ಋಣದಲ್ಲಿ ಹುಟ್ಟಿರೋ ಅಂಥವ್ರು. ಅಂದರೆ ಕನ್ನಡ ನಾಡಿನಲ್ಲಿ, ಭಾರತಾಂಬೆಯ, ಅದರಲ್ಲೂ ಕನ್ನಡ ನಾಡಲ್ಲಿ, ಈ ಕನ್ನಡಿಗರ ಕರ್ನಾಟಕದಲ್ಲಿ ಈ ಮಣ್ಣನ್ನು ಸಂಪೂರ್ಣವಾಗಿ ಬಳಸ್ಕೊಂತಿರೋ ಅಂಥವ್ರು ಇವ್ರುಗಳಾಗಿದ್ದಾರೆ. ಯಾಕೆ ಗೊತ್ತಾ? ಹೆಣ್ಣು ಹೊನ್ನು ಮಣ್ಣು ಈ ಸರ್ವೇ ಸಾಮಾನ್ಯ ಯಾರಿಗೂ ಒಲಿಯಲ್ಲ. ಎಕ್ಸ್ಪೆಷಲಿ ನಿನ್ನಂಥವ್ರು ತಿಳ್ಕೊಬೇಕು. ಇದು ಅವ್ರಿಗೆ ಬಂದಿರೋ ಅಂಥ ಜನಗಳ ಆಸ್ತಿ. ನೀನು ಹೇಳ್ತೀಯಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಬದುಕಿದ್ದಿದ್ರೆ ಈ 2.5 ಎಕರೆ ಹಿಂಗೆ ಕೊಡ್ತೀವಿ ಅಂದ್ರೆ ಅವ್ರು ಒಪ್ಕೊಂತಿರ್ಲಿಲ್ಲ ಅಂತ. ಅದಕ್ಕೆ ಅವ್ರನ್ನ ದೊಡ್ಡ ಗುಣ ಅಂತ ಕರೆಯೋದು. ಅವ್ರು ಬದುಕಿದ್ದಾಗ ಅಂಥದ್ದೇನೂ ಕೂಡ ಆಸೆ ಪಡದೆ ಇರೋದೆ ಅವ್ರಿಗೆ ಸಿಕ್ಕಿರೋ ಅಂತ ಈ ಒಂದು ಭಾಗ್ಯ. ಗೊತ್ತಾಯ್ತೇನಾ? ಕೃಷ್ಣ ಅದೇ ಅಲ್ವಾ ಹೇಳಿರೋದು, ಕೆಲಸ ಮಾಡು, ಫಲ ನನಗೆ ಬಿಟ್ಬಿಡು ಅಂತ. ಹಂಗೆ ರಾಜ್ಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ಅವ್ರೇನು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅದೇ ನಿನ್ನಂಥ ಅವಿವೇಕಿಗಳು ಮಾತಾಡ್ತಾರಲ್ಲ, ಇನ್ನು ಅವ್ರ ಮಕ್ಳುಗಳು ಡಾಕ್ಟರ್ ರಾಜ್ಕುಮಾರ್ ಅವರು ನಡೆದು ಬಂದ ದಾರಿ ಅಂತ ಒಂದು ಬುಕ್ಕನ್ನ ಬರ್ಸ್ಬೇಕು. ಅವರ ಇತಿಹಾಸದ ಪುಟಗಳನ್ನ ಆ ಬುಕ್ಕಲ್ಲಿ ಯಾವ ರೀತಿ ಹೆಜ್ಜೆಗಳಿತ್ತು ಅನ್ನೋದನ್ನ ಬರೆದು, ನಿನ್ನಂಥ ಅವಿವೇಕಿಗಳು ಯಾರು ಮಾತಾಡ್ತಾರೆ ಅವ್ರಿಗೆ ಇದನ್ನ ಓದು ಅನ್ನೋ ರೀತಿಯಲ್ಲಿ ಲೈಬ್ರರಿಗಳಲ್ಲಿ ಸಪ್ಲೈ ಮಾಡಿ ಬಿಟ್ಬಿಡ್ಬೇಕು. ಅವಾಗಲೇ ನಿಮ್ಮಂಥ ಅವಿವೇಕಿಗಳಿಗೆ ಯಾಕೆ ರಾಜ್ಕುಮಾರ್ ಅವ್ರಿಗೆ ಸರ್ಕಾರ ಈ ಜಾಗ 2.5 ಎಕರೆ ಕೊಡ್ತು ಅನ್ನೋದು ಗೊತ್ತಾಗೋದು. ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಮರಣದ ನಂತರ, ಅವತ್ತು ಮರಣ ಹೊಂದಿದ್ರಲ್ಲ, ಅವತ್ತು ಈ ರಸ್ತೆ ಹೆಂಗಿತ್ತು ಅಂತ ಗೊತ್ತೇನೋ? ಶೂಟೌಟ್ಗಳಾಗೋದು, 4-5 ಜನ ಸತ್ತೇ ಹೋದ್ರೇನೋ, ಅಷ್ಟು ಕ್ರೌಡ್ ಇದ್ದಿದ್ದು. ಅವತ್ತು ಆ ಜನ ಈ ಜಾಗ ಕೊಟ್ಟಿಲ್ಲ ಅಂದಿದ್ರೆ ಅವತ್ತು ವಿಧಾನಸೌಧಕ್ಕೆ ನುಗ್ಬಿಟ್ಟಿರೋರೇನೋ. ಯಾಕೆಂದ್ರೆ ಅಷ್ಟು ಜನ ಇದ್ದಿದ್ದು. ಅಂತ ಜನಗಳ ಆಸೆ ಅವರು ಜಾಗ ಕೊಡಬೇಕು ಅನ್ನೋದೇ ಇದ್ದಿದ್ದು. ಇವತ್ತು ಅವ್ರಿಗಿಲ್ಲಿ ಜಾಗ ಕೊಟ್ಟಿರೋದ್ರಿಂದ ಅದೆಷ್ಟೋ ಜನಕ್ಕೆ ಇಲ್ಲಿ ಹೊಟ್ಟೆಗೆ, ಬಟ್ಟೆಗೆ, ಅವ್ರ ಬದುಕಿಗೆ ದಾರಿ ಆಗೈತೆ ಕಣೋ ಎಡ್ಡ. ಸಿಂಪಲ್ ಇಷ್ಟನ್ನೇ ತಿಳ್ಕೊ. ಇನ್ನು ಅವರ ಪೂರ್ವಗತ ಇತಿಹಾಸಗಳು ಬೇಡ. ನೀನೊಬ್ಬ ಚಲನಚಿತ್ರ ನಟ ಅಂತ ಹೇಳ್ತೀಯಲ್ಲ, ಆ ನಟ ಅನ್ನೋ ಒಂದು ಪದನ ನೀನು ಬಳಸಬೇಕು ಅಂದ್ರೂ ಅವರ ಕೊಡುಗೆ ಅದರಲ್ಲಿ ಹೆಂಗಿದೆ ಅನ್ನೋದನ್ನ ತಿಳ್ಕೊ. ಅಲ್ಲೇ ಆ ಸಾರಾ ಗೋವಿಂದ್ ಅವರು, ಅವ್ರ ವಯಸ್ಸಲ್ಲಿ ಎಷ್ಟು ಹಿರಿಕರು, ಮನೆ ಬಾಗ್ಲಿಗೆ ಬಂದು ಇದೆಲ್ಲ ಚೆನ್ನಾಗಿರಲ್ಲ ಚೇತನ್, ಒಳ್ಳೇದಲ್ಲ ಅಂತ ಹೇಳಿದ್ರೆ ಅಲ್ಲೂ ಸಮರ್ಥನೆ ಮಾಡ್ಕೊಳಕ್ ಹೋಗ್ತೀಯ. ಏನೋ ನಿನ್ನ ಮೈಂಡ್ಗೆ ಅದೇನು ತೋಚಿತ್ತೋ, ಮತಿಭ್ರಮಣೆಯಿಂದ ಅದೇನು ಗೀಚಿದ್ದೋ, ಏನೋ ಗೀಚ್ಬಿಟ್ಟಿದ್ದೆ, ನನಗೆ ಗೊತ್ತಾಗಿಲ್ಲ ಬಿಡಿ ಅನ್ನೋ ರೀತಿಲಿ ಹೇಳ್ಬಿಟ್ಟಿದ್ರು, ಮುಗ್ದೋಗಿರೋದು. ಅವ್ರನ್ನ ಪ್ರಮೋಕ್ ಆಗೋ ಥರ ಮಾತಾಡ್ತೀಯ. ವಯಸ್ಸಲ್ಲಿ ಹಿರಿಕರು ಕಣೋ. ಡಾಕ್ಟರ್ ರಾಜ್ಕುಮಾರ್ ಜೊತೆ ಅವರೆಲ್ಲ ನಡೆದಿದ್ದಾರೆ, ಅವ್ರ ಜೊತೆ ಅವ್ರ ಬದುಕನ್ನ ಕಣ್ಣಿಂದ ನೋಡಿದ್ದಾರೆ. ಆ ನೋವಿಗೆ ಅವ್ರು ಮಾತಾಡ್ತಾರೆ. ಆಯ್ತು ಬಿಡಿ, ಏನೋ ಗೊತ್ತಿದ್ದೋ ಗೊತ್ತಿಲ್ಲದೆ ಹಾಕ್ಬಿಟ್ಟಿದ್ದೀನಿ, ತಪ್ಪಾಯ್ತು ಅಂದ್ರೆ ನೀನು ದೊಡ್ಡ ವ್ಯಕ್ತಿ ಆಗಿರುವೆ. ಆ ಮೀಡಿಯಾಗಳಲ್ಲಿ ಬಂದು ಮಾತಾಡ್ತೀಯ. ಮತ್ತೆ ನನ್ನ ನಿಲುವು ಏನಿದೆ ಅದೇ ಬದ್ಧ. ಆದರೆ ಜನಗಳ ಮನಸ್ಸಿಗೆ ನೋವು ಆಗ್ಬಿಟ್ಟಿರುತ್ತೆ ನನ್ನಿಂದ ಆ ಮಾತಿಂದ.
ಅಂದರೆ ಆ ಮಾತಿಂದ ಏನಾದರೂ ಜನಗಳ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ತೀಯ. ಫಸ್ಟ್ ಆಫ್ ಆಲು ಯಾಕೆಂದರೆ ನೀನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಬದುಕು ಕಟ್ಕೊಂಡಿದ್ರೆ ಖಂಡಿತ ಈ ನಾಡಿನ ಮಹತ್ವ ಏನು ಅನ್ನೋದು ನಿನ್ಗೆ ಅರ್ಥ ಆಗಿರೋದು. ಫಸ್ಟ್ ಆಫ್ ಆಲ್ ನಮಗೆ ಬೇಜಾರೈತೆ ನಿನ್ನ ಮೇಲೆ. ಏನು ಬೇಜಾರಾಯ್ತು ಗೊತ್ತಾ? ನಿನ್ನಂಥವ್ನಿಗೆ ಇಲ್ಲಿ ಪೌರತ್ವ ಕೊಟ್ರಲ್ಲ, ಅದು ದೊಡ್ಡ ದುರ್ದೈವ. ಅಲ್ಲಲ್ಲೇ ಆ ನಿಖಿಲ್ ಕುಮಾರಸ್ವಾಮಿ ಅವರು ನೀನು, ಯಾಕೆಂದ್ರೆ ನೀನು ಉಚಿತನ ಇದು, ನಿನ್ನ ಬಗ್ಗೆ ಅವನ ಬಗ್ಗೆ ಏನ್ರಿ ಮಾತಾಡ್ತೀರಾ, ಅವ್ನು ಹಿಂಗಿದೆ ಅಂತ ಹೇಳಿದ್ರೆ ಅವ್ರು ಸೋತವ್ರೆ ಅಂತ ಹೇಳ್ತೀಯ. ರಾಜಕೀಯನೇ ಬೇರೆ, ಫಿಲಮ್ ಲ್ಯಾಂಡೇ ಬೇರೆ. ಅವ್ರ ರಾಜಕೀಯ ಅಂದ್ರೆ ಏನು ಹೇಳೋ, ಕೀಚಕ್ರು ಅಂತ. ಆ ಕೀಚಕ್ರುಗಳ ಮಧ್ಯೆ ಗೆಲ್ಲಬೇಕು ಅಂದ್ರೆ ಅಷ್ಟೇ ಹರಸಾಹಸ ಪಡಬೇಕು. ಎಂತೆಂಥ ಘಟಾನುಘಟಿಗಳೇ ಗೆಲ್ಲಕ್ಕಾಗದೆ ಸೈಡ್ಗೆ ಹೋಗ್ಬಿಟ್ಟವ್ರೆ. ಅಷ್ಟೇ ಯಾಕೋ ನೀನು ಹೇಳ್ತಿಲ್ಲ ಅಂಬೇಡ್ಕರ್ ಅಂತೇಳಿ, ಹೋಗ್ಲಿ ಅಂಬೇಡ್ಕರ್ನ ನಮ್ಮ ಜನ ಗೆಲ್ಸಿದ್ರೇನೋ? ಅಂಬೇಡ್ಕರ್ ಸೋತಿಲ್ವೇನೋ? ಸೋತೋಗ್ಬಿಟ್ರು ಅಂತ ಹೇಳ್ತೀಯ. ನಿಂಗೆ ತಿಗ್ದಲ್ಲಿ ನರ ಇದ್ರೆ ನೀನು ಗೆಲ್ಲು, ಇಂಡಿಪೆಂಡೆಂಟ್ ಆಗಿ ನಿಂತು ನೀನು ಗೆದ್ದು ತೋರಿಸು, ಅವಾಗ ಒಪ್ಕೊಳ್ಳೋಣ. ಯಾರಾದ್ರೂ ಏನಾದ್ರೂ ನಿನ್ನ ಬಗ್ಗೆ ಮಾತಾಡ್ಬಿಟ್ರೆ ಅವ್ರು ಕೌಂಟ್ರು ಕೊಟ್ಬಿಡ್ತೀಯ ನೀನು. ನೋಡ, ಅವ್ರಿಗೇನು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಅಂತ ಇಲ್ಲ ಐತಲ್ಲೋ, ಸರ್ಕಾರ ಕೊಟ್ಟೈತೆ. ಸರ್ಕಾರ ಮೀನ್ಸ್ ಜನ ಕೊಡ್ಸವ್ರೆ. ಇವತ್ತು ಜನ ಬಂದಿಲ್ಲಿ ಕೈ ಮುಗಿತಾರೆ. ಜನ ಇಲ್ಲಿ ಇವತ್ತು ಹೊಟ್ಟೆ ಪಾಡು ಕಂಡ್ಕೊಂಡವ್ರೆ. ಏನೋ ನಿನ್ನ ಕೈಯಲ್ಲಿ ಸಾಧ್ಯ ಆದ್ರೆ ನೀನೇನು ಗೀಚ್ದಲ್ಲೋ ಇಲ್ಲೊಂದು ಬಂದು ರಾಜ್ಕುಮಾರ್ ಅವ್ರದ್ದು ಅವರ ಗೋರಿ ಮೇಲೆ ಒಂದಷ್ಟು ಹೂವು ಹಾಕಿರ್ತಾರಲ್ಲ, ಆ ಹೂವನ ಒಂದು ಎತ್ಕೊಂಡು ಹೋಗೋದು ಕಲಿ ಸಾಕು. ನಿನ್ನ ಜನ್ಮಕ್ಕೆ ಅದಾರು ಪುಣ್ಯ ಬರ್ತದೆ ಮಗನೇ. ಅವ್ರ ಬಗ್ಗೆ ಸುಮ್ಮನೆ ಇಲ್ದಿರೋದೆಲ್ಲ ಲೂಸ್ ಟಾಕ್ಸ್ಗಳು ಮಾತಾಡ್ಕೊಂಡು ನಾನು ಅವ್ರ ಅಭಿಮಾನಿ ಅಂತ ಹೇಳ್ತೀಯ. ನಿನ್ನ ಮಾತಲ್ಲೇ ಗೊತ್ತಾಗ್ತೈತೆ ನಿನ್ಗೆ ಎಷ್ಟು ಹೊಟ್ಟೆ ಉರಿ ಐತೆ ಅಂತ. ರಾಜ್ಕುಮಾರ್ ಅವ್ರ ಮೇಲೆ ಎಷ್ಟು ಹೊಟ್ಟೆ ಉರಿ ಐತೆ ಅನ್ನೋದು ನೀಟಾಗಿ ಕಾಣಿಸ್ತೈತೆ. ಬಿಡ್ರೋ, ಅವ್ರು ಸತ್ತು ಸಂಖ್ಯೆ ಮರ ಆಗವ್ರೆ 16 ಜನಕ್ಕೆ. ಅವ್ರು ಸತ್ತಿದ್ರು ಕೂಡ 16 ಜನಕ್ಕೆ ಅವ್ರಿಗೆ ಆಸರೆ ಆಗವ್ರೆ, ಬದುಕಿಗೆ ಜೀವನ ಕಟ್ಕೊಟ್ಟವ್ರೆ. ಅಂಥವ್ರ ಬಗ್ಗೆ ಏನ್ರೋ ಮಾತಾಡ್ತೀರಾ? ಎಡ್ಡ, ನಿನ್ಗೆ ಯಾರು ಅದೇ ಹೇಳಲ್ವಾ? ನನ್ನ ಪ್ರಕಾರ ನಿನ್ಗೆ ಯಾರು ಕ್ಯಾಕರ್ಸ್ ಮಕ್ಕುಗಿಯವ್ರಿಲ್ಲ, ಹಂಗಾಗಿ ನೀನು ಹಿಂಗೆ ಆಡ್ತಿದ್ಯಾ ಅಷ್ಟೇ. ನಮಗೂ ಸಿಕ್ಕಾಪಟ್ಟೆ ಬೇಸರ ಆಯ್ತಪ್ಪ, ನಿನ್ನಂಥವ್ನಿಗೆ ಇಲ್ಲಿ ಪೌರತ್ವ ಕೊಟ್ಟಿರೋದೇ ವೇಸ್ಟು ಅನ್ನೋದು ನಮ್ಗೆ ಅನ್ನಿಸ್ತೈತೆ. ಏನು ಮಾಡ್ತೀಯಾ ನೋಡ, ಇದೊಂದು ತಿಳ್ಕೊ ಹೇಳ್ತೀನಿ. ಅಯೋಧ್ಯದಲ್ಲಿ ರಾಮ ಮಂದಿರ ಏನು ಕಟ್ಟೋರಲ್ಲ, ರಾಮನ್ ಸ್ಟ್ಯಾಚು, ಪ್ರಪಂಚದಲ್ಲಿ ಇಲ್ಲದೆ ಇರೋವಂಥ ಕಲ್ಲು ನಮ್ಮ ಕರ್ನಾಟಕದಲ್ಲಿ ರಾಮನ ವಿಗ್ರಹ ಕೆತ್ತೋದಕ್ಕಾಯ್ತು. ಅದು ಶಿಲೆ ಆಯಿತು. ಹಂಗೆ ಇವರು ಕೂಡ ಶಿಲೆ ಆಗ್ಬಿಟ್ಟವ್ರೆ. ನಿನ್ನಂಥ ಜಲ್ಲಿ ಕಲ್ಲುಗಳು ಏನಿದಾವಲ್ಲ, ಈ ಜಲ್ಲಿ ಕಲ್ಲುಗಳು ಹಿಂಗೆ ಪಟ ಅಂತ ಬಡ್ಕೊಂತ ಇರ್ಬೇಕಷ್ಟೇ. ನಿನ್ನಂಥ 1000 ನಾಯಿಗಳು ಅವ್ರ ಬಗ್ಗೆ ಏನೇ ಮಾತಾಡೋರು ಯಾರು ಏನು ತಲೆ ಕೆಡ್ಸ್ಕೊಳಲ್ಲ. ನೀನು ಗೀಚಾದ್ರೂ ಹಾಕೋ, ನಿಂದು ಯಾವ ಸ್ಟ್ಯಾಂಡಲ್ಲಾದ್ರೂ ನಿಂತ್ಕೋ. ನಿನ್ನಂಥ ತೋಲಾಂಡಿಗೆ ಫಸ್ಟ್ ಆಫ್ ಆಲ್ ಇಲ್ಲಿರೋರು ತಲೆ ಕೆಡ್ಸ್ಕೊಂಡು ಮಾತಾಡ್ತವ್ರಲ್ಲ, ಅವರು ಬುದ್ಧಿ ಇಲ್ಲ. ನಮಸ್ಕಾರ ಬ್ರದರ, ಅವರು ಬುದ್ಧಿ ಇಲ್ಲ. ನಮ್ಮ ಕನ್ನಡ ಪರ ಹೋರಾಟಗಾರರುಗಳು ಫಸ್ಟ್ ಆಫ್ ಆಲ್ ನಿನ್ನ ಮನೆ ಹತ್ರ ಬಂದು ಅಷ್ಟೆಲ್ಲ ಮಾತಾಡಿದ್ರಲ್ಲ, ಸುಮ್ಮನೆ ನೀವು ಬಿಟ್ಟು ಪ್ರಚಾರ ಕೊಡ್ತಾವ್ರು ಅಷ್ಟೇ. ಇನ್ನು ನಮ್ಮ ಮೀಡಿಯಾದವ್ರು ಬಿಡಿ, ಅವರು ಈ ಕಡೆನೂ ಇರ್ತಾರೆ, ಆ ಕಡೆನೂ ಇರ್ತಾರೆ. ನಿನ್ನ ಹತ್ರ ಬಂದು ಗಿಂಡ್ತಾರೆ, ಅವ್ರ ಹತ್ರ ಹೋಗಿ ತೊಟ್ಲು ತೂಗ್ತಾರೆ. ಇಲ್ಲ ಅವ್ರ ಹತ್ರ ಹೋಗಿ ಗಿಂಡ್ತಾರೆ, ನಿನ್ನ ಹತ್ರ ಬಂದು ತೊಟ್ಲು ತೂಗ್ತಾರೆ. ಯಾಕೆ ಅಂದರೆ ಅವ್ರಿಗೆ ಅವತ್ತು ಆ ಸುದ್ದಿ ಹೋಗ್ಬೇಕು. ಅವತ್ತು ಅವ್ರಿಗೆ ಆ ಸುದ್ದಿ ಹೋದ್ರೇನೆ ಅವ್ರದ್ದು ಒಂದು ಜೀವನ. ಹಂಗಾಗಿ ಮೀಡಿಯಾದವ್ರು ಆ ಕೆಲಸ ಮಾಡ್ತಾ ಇರ್ತಾರೆ. ಆ ಮೀಡಿಯಾದವ್ರು ಬರ್ತಾರೆ ಅಂದ್ಬಿಟ್ಟು ಅವ್ರ ಹತ್ರ ನಾನು ಅದೇ ನಿಲುವಲ್ಲಿದ್ದೀನಿ, ನಾನು ತಪ್ಪಾಯಿತು ಅಂತ ಕೇಳಿದ್ದು ಜನಗಳಿಗೆ ಏನಾದರೂ ಮನ್ಸಿಗೆ ನೋವಾಗಿದ್ರೆ ತಪ್ಪಾಯಿತು ಅಂತ ಕೇಳಿರೋದು, ಆದರೆ ನಾನು ಅದೇ ನಿಲುವಲ್ಲಿದ್ದೀನಿ ಅಂತ ಹೇಳ್ತೀಯ. ನೀನು ಯಾವ ನಿಲುವಲ್ಲಾದರೂ ಇಟ್ಕೊಳ್ಳಲಿ. ನಿನ್ನಂಥ ತೋಲಾಂಡಿಗಳು ಎಷ್ಟು ಜನ ಇದ್ರು ಅಷ್ಟೇ. ಯಾಕೆಂದರೆ ನೀನು ಆಲ್ರೆಡಿ ಅವತ್ತೇನೆ ನಿಲ್ಲಾಗೋಗಿದ್ದೆ. ಏನು ಮಾಡ್ತೀಯಾ? ಒಳ್ಳೆಯವರು ಅಂದಮೇಲೆ ಕೆಟ್ಟವ್ರು ಇದ್ದೇ ಇರ್ತಾರೆ. ಅಂತ ರಾಮ ಅಂತ ಕೃಷ್ಣನೇ ನಮ್ಮ ಜನ ಒಪ್ಪಿಲ್ಲ. ಅಂತ ಒಪ್ಪದೇ ಇರೋರು ಯಾರೋ ಒಂದಷ್ಟು ಜನ ನಿಮ್ಗೆ ಸಪೋರ್ಟ್ ಮಾಡಿಬಿಟ್ರು ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಮತ್ತೆ ಹಾರಾಡ್ತೀಯ, ಚೀರಾಡ್ತೀಯ. ಅವಿವೇಕಿ, ಫಸ್ಟು ರಾಜ್ಕುಮಾರ್ ಸಮಾಧಿ ಹತ್ರ ಬಂದು ಇಲ್ಲೇನು 2.5 ಎಕರೆ ಜಾಗ ಕೊಟ್ಟವ್ರಲ್ಲ, ಇಲ್ಲೊಂದು ಸರಿ ಬಂದು ಕಣ್ಣಾಡಿಸು. ಪ್ರತಿದಿನ ಇಲ್ಲಿ ಜನ ಯಾವ ಥರ ಇದ್ದಾರೆ, ಇಲ್ಲಿ ಯಾವ ಥರ ಬದುಕ್ತವ್ರೆ, ಇಲ್ಲಿ ಜಾಗ ಕೊಟ್ಟಿರೋದಕ್ಕೆ ಏನು ಒಳ್ಳೇದಾಗಿದೆ. ಯಾವುದೇ ಫಿಲಮ್ ಲ್ಯಾಂಡ್ಗಳಲ್ಲಿ ನೀವು ಹೇಳ್ತಿರಲ್ಲ ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್ ಅಂತ, ಈ ಥರ ಏನಾದರೂ ಅನುಕೂಲತೆ ಯಾವುದಾದ್ರೂ ವುಡ್ಡಲ್ಲಿ ಮಾಡ್ಕೊಟ್ಟಿದ್ರೆ ಹೋಗಿ ನೋಡೋ. ಇದು ಕನ್ನಡಿಗರ ಅಸ್ಮಿತೆ ಕಣೋ. ಕೆಂಪೇಗೌಡರು ಸ್ಟ್ಯಾಚು ನಿಲ್ಲಿಸೋದು, ಈ ಥರ ಸ್ಮಾರಕಗಳು ಕಟ್ಟೋದು ಯಾರೋ ನಿನ್ನಂಥ ಕಸ ಕಡ್ಡಿಗಳಿಗಲ್ಲ. ಅದಕ್ಕೆ ಆದ ಒಂದು ಬೆಲೆ ಉಳಿಸ್ಕೊಂಡಿರೋರಿಗೆ ಆ ಬೆಲೆ ಜನ ಕೊಟ್ಟಿರ್ತಾರೆ. ಅದಕ್ಕೆ ಈ ಥರ ದೇವಸ್ಥಾನ, ಈ ಥರ ಸ್ಮಾರಕಗಳು, ಆ ಥರ ಸ್ಟ್ಯಾಚುಗಳು ಇಂಥದ್ದೆಲ್ಲ ಕಟ್ಟೋದು. ನನ್ನ ಮಗನ ತಗೊಂಬಂದು ಸುಮ್ಮನೆ ಲೂಸ್ ಟಾಕ್ಸ್ಗಳನ್ನ ಮಾತಾಡ್ಕೊಂಡು ಸುಮ್ಮನೆ ಇವ್ನು ಹಿಂಸೆ ತಗೊಳ್ಳೋದಲ್ಲದೆ ಬೇರೆಯವ್ರಿಗೂ ಹಿಂಸೆ ಕೊಡೋಕೆ ಹೋಯ್ತಾರೆ.